ಇನ್ನೊಂದು 10 ವರ್ಷ ಬಿಟ್ರೆ ಕಾಲ ಹೇಗೆ ಬರ್ತದೆ ಅಂತಂದ್ರೆ, ಇವತ್ತ ರೈತರಿಗೆ ಕಣ್ಣೇ ಸಿಗ್ತಾ ಇಲ್ಲ, ಕಣ್ಣೇ ಸಿಗ್ತಾ ಇಲ್ಲ, ಕಣ್ಣೇ ಸಿಗ್ತಾ ಇಲ್ಲ ಅಂತ ನೀವು ಹೇಳಕತ್ತೀರಿ. ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಭಾರತದಲ್ಲಿ 1 ಎಕರೆ ಇದ್ದವ ಶ್ರೀಮಂತ ಇರ್ತಾನೆ, ಹೊರತಾಗಿ ಗೋರ್ಮೆಂಟ್ ನೌಕರಿ ಇದ್ದವರಲ್ಲ. ಅಷ್ಟು ಈ ರೈತರಿಗೆ ಕಿಮ್ಮತ್ತ ಬರ್ತದೆ. ನೀವು ತಿಳ್ಕೊಂಡ್ರಿ ರೈತ ಅಂದ್ರೆ ಏನ 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 ರೈತ ಇಲ್ಲ ಅಂದ್ರೆ ಮಣ್ಣು ತನಬೇಕಾಗತ್ ನಾವೆಲ್ಲ ಅವಾ. ಈ ದೇಶದೊಳಗ, ಈ ರಾಜ್ಯದೊಳಗ, ಹಳ್ಳಿ ಒಳಗ, ತಾಲೂಕಿನೊಳಗ ನಾ ಹೇಳ್ತಾ ಇರ್ತೇನೆ, ನಿಮ್ಮ ಗ್ರಾಮದೊಳಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಲ್ಲ ಅಂದ್ರೆ ಗ್ರಾಮ ನಡೀತದೆ. ನಿಮ್ಮ ತಾಲೂಕಿನೊಳಗ ಕ್ಷೇತ್ರದ ಶಾಸಕರಿಲ್ಲ ಅಂದ್ರೂ ತಾಲೂಕು ನಡೀತದೆ. ರಾಜ್ಯದೊಳಗ ಮುಖ್ಯಮಂತ್ರಿ ಇಲ್ಲದೆ ಇದ್ರೂ ಸಹಿತ ಈ ರಾಜ್ಯ ನಡೀತದೆ. ದೇಶದೊಳಗ ಪ್ರಧಾನಿ ಇಲ್ಲ ಅಂದ್ರೂ ಸಹಿತ ಈ ದೇಶ ನಡೀತದೆ. ಆದರೆ ರೈತ ಇಲ್ಲದೆ ಹೋದ್ರೆ ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗ್ತದೆ, ಮಣ್ಣು ತಿನ್ನಬೇಕಾಗ್ತದೆ. ರೈತನನ್ನ ಹಾಗೆ ನಿಮ್ಮ ಮಕ್ಕಳನ್ನ ಇಂಜಿನಿಯರಿಂಗು, ಡಾಕ್ಟರು, ನೀನು